ನಡೆದಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು. ನೀವು ಗೌರಮ್ಮ ಅಂಗಳದಲ್ಲಿ ಮಾತಾಡಿದಿನ ನಾನು ಕೇಳಿಸ್ಕೊಂಡೆ. ನಮ್ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಗೌರಮ್ಮ ನಿಮ್ ಹ್ಯಾಂಡ್ ಬ್ಯಾಗಲ್ಲಿರೋ ದುಡ್ಡು ತೆಗೆದು ಶ್ಯಾಮ ರೂಮಲ್ಲಿದ್ದ ಬಾಕ್ಸ್ನಲ್ಲಿಟ್ಟಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಹದಿನಾರನೇ ದಿನದ ಹಬ್ಬಕ್ಕೆ ಅಪ್ಪನೇ ಶ್ಯಾಮಂಗೆ ₹1,00,000 ಕೊಡಕ್ ಹೇಳಿದರೆ ₹1,00,000 ತೆಗೆದು ನಿನ್ನ ಹತ್ರ ಇಟ್ಕೋ ಅಂತ ಹೇಳಿದ್ರಿ. ಇವರು ಇದನ್ನೆಲ್ಲ ನನ್ಗೋಸ್ಕರ ಮಾಡಿದ್ರಾ? ಶ್ಯಾಮ ಇಲ್ಲಿಗ್ ಬರ್ದಿರೋ ಹಾಗೆ ಮಾಡ್ಬೇಕು ಅಂತ ಶ್ಯಾಮ ಮೇಲೆ ಕಳ್ತನದ ಆರೋಪ ಹೊರ್ಸೋಕ್ ಹೋಗಿ ಪಾಪ ಅವಳೆ ಸಿಕ್ಕಾಕೊಂಡಿದ್ದಾಳೆ. ಐಶ್ವರ್ಯ, ಈಗೇನಂತೀಯ ಐಶ್ವರ್ಯ? ಅಖಿಲ್ ನಿನ್ ಮೇಲೆ ಆಪಾದನೆ ಮಾಡ್ದ, ನೀನ್ ಶ್ಯಾಮನ್ ಮೇಲೆ ಆಪಾದನೆ ಮಾಡ್ದ. ಅಖಿಲ್ ಎಲ್ರ ಮುಂದೆ ನಿನ್ಗ ಅವಮಾನ ಮಾಡ್ದ ಅಥವಾ ನೀನ್ ಎಲ್ರ ಮುಂದೆ ಶ್ಯಾಮನ್ಗ ಅವಮಾನ ಮಾಡ್ದ? ಅಖಿಲ್ ನಿನ್ ಮರ್ಯಾದೆ ಕಳಿಯೋಕ್ ನೋಡ್ದ ಅಥವಾ ನೀನ್ ಶ್ಯಾಮನ್ ಮರ್ಯಾದೆ ಕಳಿಯೋಕ್ ನೋಡ್ದ? ಈ ಆನಂದ ಗಜಪತಿ ಕುಟುಂಬದವರೆಲ್ಲ ಈ ರೀತಿ ತಲೆ ತಗ್ಗಿಸ್ಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ನಿನಗೆ ಈ ಮನೇಲಿ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಅಂತ ನಿನಗೆ ಗೊತ್ತು. ಈ ಮನೆಗೆ ಸಂಬಂಧಪಟ್ಟ ಹಾಗೆ ನೀನ್ ಎಂಥ ಮುಖ್ಯವಾದ ನಿರ್ಧಾರ ತಗೊಂಡ್ರು ನಾವೆಲ್ಲರೂ ಅದನ್ನ ಗೌರವಿಸ್ತೀವಿ ಅನ್ನೋದು ನಿನಗೆ ಗೊತ್ತು. ಮನೆ ಹಿರಿ ಸೊಸೆ ವೈದೇಹಿ ಆದ್ರೂ ನೀನು ಓದಿರೋಳು, ತಿಳುವಳಿಕೆ ಇರೋಳು ಅಂತ ನಂಬಿ ದೊಡ್ಡ ಸೊಸೆ ಮಾಡಬೇಕಾಗಿರೋ ಕೆಲಸಗಳನ್ನೆಲ್ಲ ನಿನಗೆ ವಹಿಸಿದೀವಿ ಅಂತಾನೂ ನಿನಗೆ ಗೊತ್ತು. ಇಷ್ಟು ಗೊತ್ತಿದ ಮೇಲೂ ಮನೆ ಜವಾಬ್ದಾರಿ ಎಲ್ಲ ನಿನ್ಗೆ ವಹಿಸಿದ ಮೇಲೂ ನೀನು ಮಾಡಿರೋ ತಪ್ಪು ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀನು ಮಾಡ್ತಿರೋ ತಪ್ಪು ಅಂತ ಗೊತ್ತಾದ ಮೇಲೂ ನೀನು ಹೀಗೆ ಮಾಡಿದ್ಯಾ ಅಂದ್ರೆ ಇದ್ರ ಹಿಂದೆ ಬೇರೆಯವ್ರು ಯಾರ್ದೋ ಕೈವಾಡ ಇದೆ. ಹೀಗೆ ಮಾಡು ಅಂತ ನಿನ್ಗೆ ಯಾರು ಪ್ರೋತ್ಸಾಹ ಕೊಟ್ಟಿದ್ದು? ಇದೆಲ್ಲ ನಿಮ್ಮ ಅತ್ತೆ ಉಪಾಯನೇನಾ? ಅತ್ತೆ ಸೊಸೆ ಇಬ್ರು ಸೇರಿ ಪ್ಲಾನ್ ಮಾಡಿ ಹೊಸ ಸೊಸೆನ ಕಳ್ಳಿ ಮಾಡಬೇಕು ಅನ್ಕೊಂಡ್ರ? ಹೇಳು, ನಿಜ ಹೇಳು, ಇದೆಲ್ಲ ಅತ್ತೆ ಸೊಸೆ ಸೇರಿ ಪ್ಲಾನ್ ಮಾಡಿ ತಾನೆ?
ಇಲ್ಲ ಮಾವ, ಇದರಲ್ಲಿ ಅತ್ತೆ ತಪ್ಪೇನೂ ಇಲ್ಲ. ನಾನ್ ಹಾಗೆ ಮಾಡ್ತಿರೋ ವಿಷಯ ಅತ್ತೆಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಇದನ್ನೆಲ್ಲ ನಾನೇ ಮಾಡಿದ್ದು, ಬೇಕು ಅಂತಾನೆ ನಾನೇ ಮಾಡಿದ್ದು. ಅತ್ತೆ ಕಣ್ಣಲ್ಲಿ ಸಂತೋಷ ನೋಡ್ಬೇಕು ಅಂತ ಅತ್ತೆಗೆ ತಿಳಿದೇ ಇರೋ ಹಾಗೆ ಎಲ್ಲನೂ ನಾನೇ ಮಾಡಿದ್ದು. ಈ ಮನೇಲಿ ಎಲ್ಲರೂ ಸಂತೋಷವಾಗಿಡೋದು ನನ್ ಕರ್ತವ್ಯ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ನನ್ ಪ್ರಾಣನ ಕೊಡೋದಕ್ಕೂ ನಾನ್ ಸಿದ್ಧವಾಗಿರ್ಬೇಕು ಅನ್ಕೊಂಡೆ. ಶ್ಯಾಮ ಏನೋ ಈ ಮನೆಗ್ ಸೊಸೆಯಾಗಿ ಬಂದ್ಲು, ಆಮೇಲೆ ಈ ಮನೆ ಪರಿಸ್ಥಿತಿನೇ ಬದಲಾಗೋಯ್ತು. ಶ್ಯಾಮ ಬಂದಾಗಿಂದ ಅತ್ತೆ ಮುಖದಲ್ಲಿ ಸಂತೋಷನೇ ಮಾಯ ಆಗಿದೆ. ಅತ್ತೆ ಮನ್ಸಲ್ಲಿ ನೋವೇ ತುಂಬಿಕೊಂಡಿದೆ. ಅತ್ತೆನ ಸಂತೋಷವಾಗಿಡೋದು ನನ್ನ ಕರ್ತವ್ಯ ಅನ್ಕೊಂಡಿರೋ ನಾನು ಅತ್ತೆ ನೋವನ್ನ ಕಡಿಮೆ ಮಾಡೋದು ಕೂಡ ನನ್ನ ಕರ್ತವ್ಯ ಅನ್ಕೊಂಡೆ. ಏನ್ ಮಾಡಿದ್ರೆ ಅತ್ತೆ ಸಂತೋಷವಾಗಿರ್ತಾರೆ ಅಂತ ಬೇರೆ ಬೇರೆ ತರ ಯೋಚನೆ ಮಾಡ್ದೆ ಮಾವ. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಹುಚ್ಚಾಗಿ ಯೋಚನೆ ಮಾಡ್ತಿದ್ದೆ. ಏನ್ ಮಾಡಿದ್ರು ಸರಿ ಅತ್ತೆನ ಸಂತೋಷ ಪಡಿಸ್ಬೇಕು ಅಂತ ಅನ್ಕೊಂಡೆ. ಹಾಗೆ ನನಗೆ ಈ ಕಳ್ತನದ ಆಲೋಚನೆ ಬಂದಿದ್ದು. ತವ್ರ ಮನೆ ಹಬ್ಬಕ್ಕೆ ಹೋದಾಗ ಶ್ಯಾಮನ್ನ ಎಲ್ಲರ ಮುಂದೆ ಕಳ್ಳಿ ಅಂತ ಅವಮಾನ ಮಾಡಿದ್ರೆ ಆ ಅವಮಾನದಿಂದ ಶ್ಯಾಮ ಮತ್ತೆ ಈ ಮನೆಗೆ ಬರಲ್ಲ ಅಂತ ಅನ್ಕೊಂಡಿದ್ದೆ. ಅತ್ತೆ ಕಣ್ಣಲ್ಲಿ ನಾನು ಮತ್ತೆ ಸಂತೋಷ ನೋಡ್ಬೋದು ಅಂತ ಅನ್ಕೊಂಡಿದ್ದೆ. ಈ ಯೋಚನೆನ ಅತ್ತೆಗೇನಾದ್ರೂ ಹೇಳಿದ್ರೆ ಖಂಡಿತ ಬೇಡ ಅಂತಾರೆ ಅಂತ ಇದ್ಯಾವುದನ್ನು ನಾನು ಅತ್ತೆಗೆ ಹೇಳ್ದೆ ಶ್ಯಾಮನ್ ಊರಿಗೆ ಹೋದೆ. ಗೌರಮ್ಮನ್ ಜೊತೆ ಸೇರ್ಕೊಂಡು ಹಾಗೆ ಪ್ಲಾನ್ ಮಾಡಿ ಶ್ಯಾಮನ್ನ ಕಳ್ಳಿ ಅನ್ಬೇಕು ಅನ್ಕೊಂಡಿದ್ದೆ. ಕೇವಲ ನಮ್ಮತ್ತೆ ಸಂತೋಷವಾಗಿರ್ಬೇಕು ಅನ್ನೋ ಸ್ವಾರ್ಥಕ್ಕೋಸ್ಕರ ಹೀಗ್ ಮಾಡದ್ನೆ ಹೊರತು ಶ್ಯಾಮನ್ ಮೇಲೆ ನಂಗೆ ಯಾವ ದ್ವೇಷನೂ ಇಲ್ಲ ಮಾವ. ಶ್ಯಾಮನ್ ಮೇಲೆ ಅಖಿಲ್ಗೆ ದ್ವೇಷ ಹುಟ್ಲಿ ಅನ್ನೋ ಕಾರಣಕ್ಕೂ ಮಾಡ್ಲಿಲ್ಲ. ನನಗೊತ್ತು ಹೀಗ್ ಮಾಡೋದು ತಪ್ಪು ಅಂತ ನನಗೊತ್ತು. ಆದ್ರೆ ತಪ್ಪು ಮಾಡಿದ್ರು ಸರಿ, ಅತ್ತೆನ ಸಂತೋಷವಾಗಿಡೋದು ಒಬ್ಬ ಸೊಸೆಯಾಗಿ ನನ್ನ ಕರ್ತವ್ಯ ಅನ್ಕೊಂಡೆ. ಅಖಿಲ್, ನಡೆದಿರೋದಕ್ಕೆ ನಿನ್ನ ಅತ್ತೆ ಮನೆಯಲ್ಲಿ ಎಲ್ಲರ ಮುಂದೆ ಸಾರಿ ಕೇಳು ಅಂತ ನೀನು ಹಠ ಹಿಡ್ದೆ. ನಿನ್ನ ಅತ್ತೆ ಮನೆಯಲ್ಲಿ ನಾನು ಸಾರಿ ಕೇಳಿದ್ರೆ ನನ್ನ ಅತ್ತೆ ಮನೆ ಮರ್ಯಾದೆನ ನಾನೇ ಕಳ್ದಾಗತ್ತೆ ಅಂತ ಅಲ್ಲಿ ನಾನು ಸಾರಿ ಕೇಳಲಿಲ್ಲ. ಈಗ ಕೇಳ್ತೀನಿ, ನನ್ನ ಅತ್ತೆ ಮನೇಲಿ ನನ್ನ ಅತ್ತೆ ಮಾವನ್ ಮುಂದೆ ಸಾರಿ ಕೇಳ್ತೀನಿ.
ಸಾರಿ ಶ್ಯಾಮ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅಯ್ಯೋ, ನೀವ್ ನನ್ಗೆ ಸಾರಿ ಕೇಳೋದು? ಕೇಳಬೇಕು ಶ್ಯಾಮ. ತಪ್ಪು ಚಿಕ್ಕವ್ರ ಕಡೆಯಿಂದನೇ ಆದ್ರೂ ದೊಡ್ಡೋರ್ ಕಡೆಯಿಂದನೇ ಆದ್ರೂ ತಪ್ಪು ಮಾಡಿದ್ಮೇಲೆ ಸಾರಿ ಕೇಳಬೇಕು. ಕರೆಕ್ಟಾಗೇ ಹೇಳ್ದೆ ಅಖಿಲ್. ಶ್ಯಾಮಂಗ್ ಅಷ್ಟೇ ಅಲ್ಲ, ನಿನಗೂ ಸಾರಿ ಹೇಳಲೇಬೇಕು. ನಿನ್ ಜೊತೆಗೆ ಮನೆಯವರಿಗೂ ಕೂಡ ಸಾರಿ ಕೇಳಬೇಕು. ದಯವಿಟ್ಟು ಮನೇಲಿರೋರು ಎಲ್ರೂ ನನ್ನ ಕ್ಷಮಿಸ್ಬಿಡಿ. ಐಶ್ವರ್ಯ, ಏನಿದಲ್ಲ? ನಮ್ಮೆಲ್ಲರ ಹತ್ರ ನೀನು ಕ್ಷಮೆ ಕೇಳೋದು ಅಂದ್ರೇನು? ಕೇಳ್ಬೇಕಕ್ಕ. ಮನೆ ಜವಾಬ್ದಾರಿನೆಲ್ಲ ನೀವೆಲ್ಲ ನನ್ ಮೇಲಿಟ್ಟಾಗ ನಾನು ಜವಾಬ್ದಾರಿಯುತವಾಗಿ ನಡ್ಕೊಳ್ದೆ ಇದ್ಮೇಲೆ ಮನೇಲಿರೋರ್ಗೆಲ್ಲ ನಾನು ನೋವು ಕೊಟ್ಮೇಲೆ ನಾನು ಕೇಳ್ಬೇಕು. ಮನೆ ಜನರ ಹತ್ರ ನಾನು ಕ್ಷಮಾಪಣೆ ಕೇಳ್ಬೇಕು. ಮಾವ, ನೀವು ಈ ಮನೆಗೆ ದೊಡ್ಡವರು. ನೀವು ನನ್ನನ್ನ ಕ್ಷಮಿಸಿದ್ರೆ ಮನೆಯವರೆಲ್ಲರೂ ನನ್ನನ್ನ ಕ್ಷಮಿಸಿದ ಹಾಗೆ ಆಗತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕೆಲವು ತಪ್ಪುಗಳನ್ನ ಕ್ಷಮಿಸಬಾರ್ದು. ಕ್ಷಮಿಸೋಕಾಗದೇ ಇರೋ ತಪ್ಪನ್ನ ಕ್ಷಮಿಸಿದ್ರೆ ಆ ದೇವರು ನಮ್ಮನ್ನು ಕ್ಷಮಿಸಲ್ಲ. ಬೇಡ ರೀ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನ್ ಮೇಲಿರೋ ಪ್ರೀತಿಗೆ ಐಶ್ವರ್ಯ ತಪ್ಪು ಮಾಡಿದಾಳೆ. ಅವಳು ತಪ್ಪು ಮಾಡಿದಾಳೆ ಅಂತ ಎಲ್ರೂ ಮುಂದೆ ಒಪ್ಕೊಂಡಿದ್ದಾಳೆ. ಆದ್ರೂ ಕೂಡ ಅವಳನ್ನ ಕ್ಷಮಿಸಲ್ಲ ಅಂದ್ರೆ ಹೇಗೆ ರೀ? ದಯವಿಟ್ಟು ಐಶ್ವರ್ಯನ ಕ್ಷಮಿಸ್ಬಿಡ್ರಿ. ಮಾವ, ಮಧ್ಯದಲ್ಲಿ ಮಾತಾಡ್ತಿರೋದಕ್ಕೆ ಕ್ಷಮಿಸ್ಬಿಡಿ. ನಿನಗೆ ಹೇಳೋ ಅಷ್ಟು ದೊಡ್ಡವಳು ಅಲ್ಲದೆ ಇದ್ರು ಒಂದು ಮಾತು ಹೇಳ್ಬೇಕು ಅನಿಸ್ತಿದೆ. ಐಶ್ವರ್ಯ ಅಕ್ಕ ನನ್ ಮೇಲಿರೋ ಕೋಪಕ್ಕೋ ದ್ವೇಷಕ್ಕೋ ಹೀಗ್ ಮಾಡ್ಲಿಲ್ಲ. ಕೇವಲ ನಮ್ಮ ಅತ್ತೆನ ಹೇಗ್ ಖುಷಿ ಪಡಿಸ್ಬೇಕು ಗೊತ್ತಾಗ್ದೆ ಹೇಗಾದ್ರೂ ಖುಷಿ ಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ತಪ್ಪು ಮಾಡಿದ್ರು. ತಪ್ಪು ಮಾಡೋದ್ಕಿಂತ ಆ ತಪ್ಪನ್ನ ತಿಳ್ಕೊಂಡು ಆ ತಪ್ಪನ್ನ ಸರಿ ಮಾಡ್ಕೊಳ್ದೇ ಇರೋದೇ ದೊಡ್ಡ ತಪ್ಪು ಅಂತಾರೆ. ಐಶ್ವರ್ಯ ಅಕ್ಕ ಅವ್ರ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಪಶ್ಚಾತ್ತಾಪ ಆಗಿ ಅಳ್ತಿದ್ದಾರೆ. ಚಿಕ್ಕವಳಾಗಿರೋ ನನ್ನಿಂದ ಹಿಡಿದು
ಈ ಮನೆಗೆ ಹಿರಿಯರಾಗಿರೋ ನಿಮ್ ತನಕ ಪ್ರತಿಯೊಬ್ರನ್ನು ಕ್ಷಮಿಸಿ ಅಂತ ಕೇಳ್ತಿದ್ದಾರೆ. ಈಗ ನೀವು ಅವ್ರನ್ನ ಕ್ಷಮಿಸದೆ ಹೋದ್ರೆ ಅವ್ರಿಗಾಗ್ತಿರೋ ಪಶ್ಚಾತ್ತಾಪಕ್ಕೆ ಅರ್ಥ ಎಲ್ಲಿರತ್ತೆ? ಆ ಪಶ್ಚಾತ್ತಾಪಕ್ಕೆ ಬೆಲೆ ಎಲ್ಲಿರತ್ತೆ? ಯೋಚನೆ ಮಾಡಿ ಮಾವ. ದಯವಿಟ್ಟು ಐಶ್ವರ್ಯ ಅಕ್ಕನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಇಂಥ ತಪ್ಪನ್ನು ಮಾಡಬೇಡ. ಯಾರನ್ನೋ ಸಂತೋಷ ಪಡಿಸ್ಬೇಕಾದ್ರೂ ಸರಿ, ಇಂಥ ತಪ್ಪನ್ನು ಮಾಡಬೇಡ. ಶ್ಯಾಮ ಈ ಮನೆ ಸೊಸೆ ಅಂತ ಮಾವನವರೇ ನಿರ್ಧಾರ ಮಾಡಿದ್ಮೇಲೆ ಅವ್ರ ನಿರ್ಧಾರನ ಮನೆಯಲ್ಲಿರೋರು ಎಲ್ಲರೂ ಗೌರವಿಸ್ಬೇಕು. ಮನೆ ಸೊಸೆ ಆಗಿರೋ ಶ್ಯಾಮನ್ನ ಮನೆಯವರೆಲ್ಲರೂ ಗೌರವಿಸ್ಲೇಬೇಕು. ಆಗ್ಲಿ ಮಾವ. ಈ ಕ್ಷಣದಿಂದ ಶ್ಯಾಮಂಗೆ ಈ ಮನೆಗ್ ಸೊಸೆಗ್ ಸಿಗ್ಬೇಕಾಗಿರೋ ಅಷ್ಟು ಗೌರವನೂ ಸಿಗುತ್ತೆ. ಈ ಕ್ಷಣದಿಂದ ನನಗ್ ವೈದೇಹಿ ಅಕ್ಕ ಹೇಗೋ, ಶ್ಯಾಮ ಕೂಡ ಹಾಗೆ. ಥ್ಯಾಂಕ್ ಯು ಅತ್ತಿಗೆ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ವರ್ಷಗಳ ಕಾಲ ಈ ಮನೇಲಿ ಮಹಾರಾಣಿ ತರ ಮೆರೆತಿದ್ದ ನನಗೆ ಇಷ್ಟೊಂದು ಅವಮಾನ ಮಾಡಿದ್ಯಲ್ಲ. ಈ ಕ್ಷಣದಿಂದ ನೀನು ನನ್ನ ಮೊದಲನೇ ಶತ್ರು. ಶ್ಯಾಮ ಸೆಕೆಂಡ್ರಿ. ಈ ಐಶ್ವರ್ಯ ವಿಶ್ವರೂಪ ಏನು ಅಂತ ಮುಂದಕ್ಕೆ ನಿಮಗೆ ಗೊತ್ತಾಗತ್ತೆ. ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ಹೋಗಿ ರೆಸ್ಟ್ ಮಾಡಿ. ಸರಿ ಮಮ್ಮಿ.